ಇಲ್ಲಿ ನೋಡಿ ನಮ್ಮ ಚಾಂಪಿಯನ್ ಬಿಸಿಲು ಚೀನಿ ಇವರು ನೋಡಿ ಇವತ್ತು ಆಡಿಸಿ ಸೂಪರ್ ಟೈಮ್ ಮಾಡಿದ್ದಾರೆ. ಸೀಲ್ ನೋಡ್ಕೊಳ್ಳಿ, ಸೀಲ್ ತೋರಿಸ್ತೀನಿ. ಇವ್ರ ಹೆಸರು ಇವತ್ತಿಂದ ಬಿಸಿಲು ಚೀನಿ, ಕರೆಕ್ಟ್ ಅಲ್ವಾ ಸರ್? ಸರಿ ಸರ್. ಓಕೆ ಸೂಪರ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಇದು DHK ಟೈಗರ್ ಟಿಪ್ಪು ದಾವಳಿ ಗಂಜಮ್ಮ ಸರ್. ನಮಸ್ತೆ, ಹೇಳಿ ಸರ್. ಇವತ್ತು ಏನು ಟೂರ್ನಮೆಂಟ್ ನಡೀತಾ ಇದೆ ಸರ್? ಇವತ್ತು ಸಾಧ್ಯ ಟೂರ್ನಮೆಂಟ್ ಗೋಲ್ಡನ್ ಪಿಜನ್ ಟೂರ್ನಮೆಂಟ್ಗೆ ಬಿಟ್ಟಿದ್ದೇವೆ ನಾವು. ಓಕೆ ಓಕೆ. ಹಾಂ, ಇದು ಈ ಚೀನಿನ 7 ಗಂಟೆ 2 ನಿಮಿಷಕ್ಕೆ ಬಿಟ್ಟಿದ್ದು. ಇವತ್ತು ಮಳೆ ಬರ್ದಾಗೆ ಬಂದ್ಬಿಟ್ಟು ಅಕ್ಕಿನ 6 ಗಂಟೆ 54 ನಿಮಿಷ ಆರೈತೆ ಫಸ್ಟ್ ರೌಂಡಲ್ಲಿ. ಇನ್ನು 2ನೇ ರೌಂಡ್ ಬಿಡೋದು, ಇನ್ನೂ ಒಂದು ರೌಂಡ್ ಬಾಕಿ ಐತೆ. ಇದು ಸಾಜಾ ಟೂರ್ನಮೆಂಟ್ ಅಂದ್ಬಿಟ್ಟು ಏನು ಕೊಡಂಗಿಲ್ಲ, ಬರೀ ನೀರು ಬಿಟ್ಟು ಇನ್ನೇನು ಕೊಡಂಗಿಲ್ಲ. ಓಕೆ ಓಕೆ ಸರ್. ಬಂದು ರಾತ್ರಿ ಸೈಜ್ ಮಾಡ್ಬಿಟ್ಟು ಹೊಡಿತಾರೆ 7 ಗಂಟೆಗೆ. ತಿರ್ಗಿ ಅವರೇ ಅಕ್ಕಿ 10 ವರ್ಷ ಹಾಕೊಂಡು ಅವರೇ ನಮ್ಮ ಕೈ ಕೊಡ್ತಾರೆ ಅಷ್ಟೇ. ಅದು ಸಹಜವಾಗಿ ಆರೈತೆ ಅಕ್ಕಿ. ಹಾಂ ಸರ್, ಇದು ಟೂರ್ನಮೆಂಟ್ ಏನು ಎಂಟ್ರಿ ಫೀಸ್ ಇತ್ತಾ? ಎಂಟ್ರಿ ಫೀಸ್ ಏನಿಲ್ಲ ಸರ್, ಫ್ರೀ. ಇದು ಫ್ರೀ. ಈ ಫ್ರೀಗೆ ಆಮೇಲೆ ಅವರು ಕಪ್ಕೊಂಡು ಕೊಡ್ತಾರೆ. ಫಸ್ಟ್ ಸೆಕೆಂಡು ಬೆಳ್ಳಿ ಗದೆ ಕೊಡ್ತಾರೆ ಅವ್ರ ಕೈಯಿಂದ ಸ್ವಲ್ಪ ಹಾಕಿ. ಅವರು 1 kgಲಿ 3 ಗದೆ ಮಾಡ್ಕೊಡ್ತಾರೆ, ಫಸ್ಟ್ ಸೆಕೆಂಡ್ 3ಕ್ಕೆ. ಹೌದಾ ಸರ್? ಆಮೇಲೆ 4ರಿಂದ 10 ಗಂಟೆ ಟ್ರೋಫಿ ಕೊಡ್ತಾರೆ. 10 ಇದಕ್ಕೆ ಕಪ್ಕೊಂಡು ಕೊಡ್ತಾರೆ. ಬಾಡಿ 1ರಿಂದ 3 ಗಂಟೆ ಸಿಲ್ವರ್ ಕಪ್, ಸಿಲ್ವರ್ ಟ್ರಾಫೀಸ್ 1 ಕಿಲೋ ತೂಕ ಇರೋದು. 3 ಭಾಗ ಮಾಡಿದ, 1 ಕಿಲೋ 3 ಟ್ರೋಫೀಸ್ ಮಾಡಿದ್ದಾರೆ ಸರ್. ನಿಮ್ ದಾವಳಿ ಎಲ್ಲ ಸೇರಿಸಿದ್ರೆ ಒಬ್ಬರು ನಿಮ್ಮ ಹೆಸರನ್ನ ಹೇಳಿದೆ. ನೀವು ಅಫ್ಜಲ್ ಖಾನ್, ರಘು ಸಿಂಗ್ ಅವ್ರದ್ದು ದಾವಡಿ ಅಂತಲ್ವ? ಸುಮಾರು ವರ್ಷ ಅವ್ರು ಅಕ್ಕಿ ಸಾಕ್ತಾ ಇದಾರೆ. ಅಕ್ಕಿ ಶುಕ್ದಾರ್ ಅವರು ರಘು ಸಿಂಗ್ ಅಂತ. ಶ್ರೀಕಂಠ, ಸೈಯದ್ ಅಲಾಬಕಾಶ್, ಸೈಯದ್ ಆಬಿದ್. ಸರ್ ಮತ್ತೆ ನೀವೆಲ್ಲ ಈ ಅಕ್ಕಿ ಆಡಿಸಿ ನೋಡಿದ್ರ, ನಿಮ್ಗೆ ಹೆಂಗೆ ಅನಿಸ್ತಾ ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ತರ ನಡೀಲಿ ಮುಂದರಿಲಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಓಕೆ ಸರ್. ನೀವು ಗಂಜಮ್ಮ ಅವರ ಸರ್? ನಾವು ಸರ್ ಇದೇ ಮನೆ ಅವ್ರದ್ದೇ, ಇಲ್ಲೇ ಇದ್ದಿರೋದು. ಇಲ್ಲೇ ಇರೋದು. ಹೌದಾ ಸರ್? ಹಾ ಹಾ. ಪ್ರತಿ ಸಾರಿ ನೋಡ್ತೀರಿ, ಚೆನ್ನಾಗಿ ಆಗ್ತದೆ, ಆರಾಮಾಗಿ. ಏನು ಇಲ್ಲ, ಇನ್ನು ಮುಂದೆ ಅದೇ ತರ ನಡೆಯೋದು ಸಾಕು ಸರ್. ನಿಮ್ಮ ಮನೆ ಎದುರುಗಡೆನೆ ಅವರು ದಾಬಡಿ ಮಾಡಿ ಅಕ್ಕಿ ಶೋಕಿ ಮಾಡ್ತಾ ಇದಾರೆ. ನೀವು ಅಕ್ಕಿ ಶೋಕ್ದಾರ ಇಲ್ಲ ನೀವು ಹೆಂಗೆ ಸರ್? ನಾವ್ ಏನು ಆತರ ಶೋಕಿ ಅನ್ನೋದು ಏನು ಇಲ್ಲ. ಒಟ್ಟಲ್ಲಿ ಅವ್ರು ಆಡ್ತಾರೆ, ನಮ್ಗೆ ಖುಷಿ ನೋಡಕ್ಕೆ. ಓಕೆ, ನೋಡಕ್ ಖುಷಿ ಆಯ್ತಾ? ಓಕೆ ಓಕೆ ಸರ್. ಇನ್ನೇನು ನಾವು ಅವರಿಂದ ನಮ್ಗೇನು ಅಬ್ಜೆಕ್ಷನ್ ಇಲ್ಲ, ನಮ್ಮಿಂದ ಅವ್ರಿಗೆ ಅಬ್ಜೆಕ್ಷನ್ ಇಲ್ಲ. ಆರಾಮಾಗಿ ಅಲ್ರಿ ಅಂತ ನಾವು ನೋಡ್ತಾ ನಿಂತಿರ್ತೀವಿ. ಇಲ್ಲ, ಈ ಅಕ್ಕಿ ಆಡಿಸೋದು ನೋಡಕ್ಕೆ ತುಂಬಾ ಜನಕ್ಕೆ ತುಂಬಾ ಪ್ರೀತಿಯಿಂದ ಬಂದು ನೋಡ್ತಾರೆ. ಇದು ಒಂದು ಟೂರ್ನಮೆಂಟ್ ವರೆ ನಡೀತಾ ಐತೆ. ದಾಬಡಿ ಅವರು ಇಲ್ಲಿ ಬರೋದು ಹೋಗೋದು ಜನ ಹೆಚ್ಚಾಗಿ ಬಂದು ಹೋಗ್ತಾರೆ. ನಮ್ಗೆಲ್ಲಾರು ಖುಷಿನೇ. ಕೆಲವರು ಅದಕ್ಕೋಸ್ಕರ ಇಲ್ಲಿ ಮುಂದೆ ಖಾಲಿ ಜಾಗ ಇದೆ, ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಳ್ಳಿ ಅಂತ ನಾವ್ ಹೇಳ್ತಾ ಇದೀವಿ. ಎಲ್ಲ ಹಾಕ್ತಿದೀವಿ ಫ್ಲಾಟ್. ಓಕೆ ಓಕೆ ಸರ್. ನಮ್ದೇ ಜಾಗ. ನೈಸ್ ನೈಸ್. ಕುತ್ಕೊಂಡು ಇದ್ ಮಾಡಿ ಅಂತ ನಾವೇ ಚೇರ್ ಗಿರ್ ತಗೊಂಡ್ ಹಾಕ್ತಾರೆ, ಆರಾಮಾಗಿ ಕೂತಿರ್ತಾರೆ. ನೋಡಿ ಸ್ನೇಹಿತರೆ, ಜಾಗ ಇವ್ರದನ್ನೇ. ಇಲ್ಲಿ ದಾವಡಿ ಐತೆ, ಅಕ್ಕಿ ಶೋಕ್ದಾರೆಲ್ಲ ಬರ್ತಾರೆ ಅಂತ ಅವ್ರು ಬಂದಾಗ ಕೂಡೋಕ್ಕೆ ಗಾಡಿ ಪಾರ್ಕ್ ಮಾಡಿಲ್ಲ. ಅಲ್ಲಿ ಕಾಂಪೌಂಡ್ ವಾಲ್ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ. ರಿಯಲಿ ನೀವು ಸೂಪರ್ ಆಗಿ ಮಾಡಿ ಸರ್. ನಿಮ್ ಜಾಗನೇ ಕೊಟ್ಟಿದೆ ಸರ್, ಬರೋಲ್ಲ ಗಾಡಿ ಪಾರ್ಕ್ ಮಾಡೋಕ್ಕೆ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ಚೆನ್ನಾಗಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು. ಓಕೆ ಓಕೆ ಸರ್. ಪುನಃ ಈ ಟೂರ್ನಮೆಂಟ್ ಬಗ್ಗೆನೆ, ಈಗ ಫಸ್ಟ್ ರೌಂಡ್ ಆಯ್ತಲ್ಲ ಸರ್, ಹೆಂಗೆ ನಿಮ್ಮ ಅಕ್ಕಿನ ಪರ್ಫಾರ್ಮೆನ್ಸ್? ಸರ್ 1ನೇ ತಾರೀಕಿಗೆ ಶುರು ಆಗೈತೆ. ಈಗ 4ನೇ ತಾರೀಕು ಇವತ್ತು ನಮ್ದು ಇತ್ತು. ತಿರ್ಗಾ ಇನ್ನೊಂದು 15 ಸಿಕ್ಕಿ ಐತೆ. ಈಗ 10 ಅಕ್ಕಿ ಬಿಟ್ಟಾರ ಒಟ್ಟಿಗೆ. 15ನೇ ತಾರೀಕು ಒಂದು ರೌಂಡ್ ಆಗೈತಿದೆ. 14ನೇ ತಾರೀಕು ಆದ್ಮೇಲೆ ತಿರ್ಗಾ ಒಂದು ರೌಂಡ್ ಆಯ್ತದೆ ಎಲ್ಲಾರ್ದು. ಓಕೆ ಸರ್. ಅವಾಗ ಟೋಟಲ್ ಟೈಮ್ ಆಗ್ತಾರೆ 2 ಅಕ್ಕಿಯಿಂದ ಟೋಟಲ್ ಟೈಮ್ ಅವಾಗ ಮಾಡೋದು. ಫಸ್ಟ್ ರೌಂಡ್ ಎಷ್ಟು ಆಡ್ತದೆ, ತಿರ್ಗಾ 2ನೇ ರೌಂಡ್ ಆಡ್ಬೇಕು. ಮಾಮೂಲಿ ಬೇರೆ ಅಕ್ಕಿ ಬಿಡ್ಬೇಕು, ಬುಡಕ್ಕಿ ಬಿಡಂಗಿಲ್ಲ. ತಿರ್ಗಾ ಬೇರೆ ಅಕ್ಕಿ ಬಿಡ್ಬೇಕು. ಇದೇನಪ್ಪ ಟೂರ್ನಮೆಂಟ್ ಅಲ್ಲಿ ಖುಷಿ ಅಂದ್ರೆ ಸಾಚವಾಗಿ ಆರಿಸ್ತಾರಲ್ಲ, ಏನು ಗಾಣ ಇಲ್ಲ, ಒಂದು ಹಾಕೋದು ಏನಿಲ್ಲ, ಏನೂ ಇಲ್ಲ. ಅವ್ನು ಹಿಂಗೆ ಮಾಡ್ದ, ಅವ್ನು ಹಂಗೆ ಮಾಡ್ದ ಅನ್ನೋದು ಏನಿಲ್ಲ. ಎಲ್ಲ ಸೀಜ್ ಮಾಡ್ಬಿಟ್ಟಿರ್ತಾರೆ, ಎಲ್ಲ ಇದು ಮಾಡ್ಬಿಡ್ತಾರೆ. ಆಮೇಲೆ ಎಲ್ಲ ಟೂರ್ನಮೆಂಟ್ಗಳಲ್ಲಿ 1 ಗಂಟೆ ಟೈಮ್ ಚಾನ್ಸ್ ಕೊಡ್ತಾರೆ. ಈ ಟೂರ್ನಮೆಂಟ್ ಅರ್ಧ ಗಂಟೆ ಚಾನ್ಸು. ಅಕ್ಕಿ ಬರಬೇಕು, ದಸ್ತಾ ಮನುಷ್ಯನ ಅರ್ಧ ಗಂಟೆ ಒಳಗೆ ಬರ್ಬೇಕು. ಅಕ್ಕಿನ ಬರ್ಲಿ ಅಂದ್ರೆ ಡಿವಾರ್. ಎಲ್ಲರಿಗೂ ಯಾರಿಗೂ ಯಾರೇ ಆದ್ರೂ ಅಷ್ಟೇ ಡೈರೆಕ್ಟ್ ಆಗಿ ಅವರು ಬರಿತಾ ಇರೋದೆ. ಆಮೇಲೆ 2 ರಫ್ರಿಗೆ ಬಿಡ್ತಾರೆ ಅವರು. ಒಬ್ರು ರಫಿಗೆ ಬಿಡಲ್ಲ, ಇಬ್ರು ರಫಿಗೆ 2 ದಪ್ಪ ಬಿಡ್ಬೇಕಲ್ಲ. ಆ ಚಾರ್ಜ್ಗೆ ರಫ್ರಿ ಚಾರ್ಜ್ ಅದು ಇದು ಅಂತ ಫ್ರೀ ಟೂರ್ನಮೆಂಟ್ ಮಾಡೋದು ಇದು ಒಟ್ಟಲ್ಲಿ. ಈ ಟಿ ಶರ್ಟ್ ಎಲ್ಲ ಕೊಟ್ಟೆ ಅವರು. ಪ್ರತಿ ಸಲ ಹೋಸಲಿ ಒಂದ್ 2 ವರ್ಷದ ಹಿಂದೆ ಇದು ID ಕಾರ್ಡ್ 2 ದಪ್ಪ ಕೊಟ್ಟವ್ರೆ 2 ವರ್ಷದಿಂದ. ಇದು 2 ದಪ್ಪ ಟಿ ಶರ್ಟ್ ಕೊಟ್ಟವ್ರೆ, ಇನ್ನೊಂದು ಟಿ ಶರ್ಟ್ ಐತೆ. ಎಲ್ಲ ಮಾಡ್ತಾರೆ ಅಚ್ಚುಕಟ್ಟಾಗಿ, ಏನಿಲ್ಲ. ಆಮೇಲೆ ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಟೂರ್ನಮೆಂಟ್ ಫಂಕ್ಷನ್.
ಬೇರೆಯವ್ರ ಥರ ಇದು ಅದು ಅನ್ನಂಗಿಲ್ಲ, ಎಲ್ಲರೂ ಕರೆಸಿ ಕ್ಲೀನಾಗೆ ಯಾರ್ಯಾರು ಬಹುಮಾನ ತಗೋಬೇಕು ಅವ್ರಿಗೆಲ್ಲ ಕೊಟ್ಟು ಊಟ ತಿಂಡಿ ಎಲ್ಲ ಮಾಡಿಸಿ ಕ್ಲೀನಾಗಿ ಚೆನ್ನಾಗಿ ನಡೆಸ್ತಾರೆ. ಓಕೆ 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 ಹಾಂ, ಇವರು ನಮ್ಮ ಅಫ್ಸಲ್ ಬಾಯ್ ಜೊತೆ ಬಲ್ಲ. ಅಫ್ಸಲ್ ಬಾಯ್ ಟಿ ಶರ್ಟ್ ಸೂಪರ್ ಆಗಿದೆ ನಿಮಗೆ ನೋಡಿ. ಅಫ್ಸಲ್ ಬಾಯ್ ಅದು ಆರ್ಗನೈಸೇಷನ್ ಲೋಗೋ ನೋಡ್ಬೋದು. ಅಫ್ಸಲ್ ಬಾಯ್ ಈಗ ಇದನ್ನು ಸ್ಟೇಜಾಗಿ ನಡೆದ ಟೂರ್ನಮೆಂಟ್ದು ಏನು ಟ್ರಿಕ್ಸು ಇಲ್ಲ, ಏನು ಇದು ಏನು ಪ್ಲಾನ್ ಮಾಡಿದ್ರ ಎಕ್ಸಿಕ್ಯೂಷನು? ಈಗ ಅಕ್ಕಿ ಒಂದು ಆಡಿಸಿದ್ರ ಇನ್ನೂ ರೌಂಡ್ಸ್ ಜೊತೆ ಮೊದಲನೇ ಸುತ್ತ ಅಕ್ಕಿ ಬಿಟ್ಟಿದ್ದೀವಿ. 6 ಗಂಟೆ 54 ನಿಮಿಷ ಆರೈತೆ ಅಕ್ಕಿ. ಮತ್ತೆ ನೋಡೋದ ನಮ್ಮ ಎಲ್ಲರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಮತ್ತೆ ನೋಡೋದ ಮತ್ತೆ ಬುಟ್ಟಿ ಅಕ್ಕಿ ಏನ್ ಮಾಡುತ್ತೆ ನೋಡ್ಕೊಂಡು ಅದ್ರ ಮೇಲೆ ಇದಾಗುತ್ತೆ. ಈಗ ಈ ಟೂರ್ನಮೆಂಟ್ಗೆ ಎಷ್ಟು ಅಕ್ಕಿಗಳು ಶಾರ್ಟ್ ಲಿಸ್ಟ್ ಮಾಡಿದ್ದೀರಾ ಸರ್? ಎಷ್ಟು ಅಕ್ಕಿಗಳು ರೆಡಿ ಮಾಡಿ ಇಟ್ಟಿದೆ ಸರ್? ಒಂದು 5 ಅಕ್ಕಿ ರೆಡಿ ಮಾಡಿದ್ವಿ. ಅದ್ರಲ್ಲಿ ಒಂದು ಮುಗ್ದಿದೆ, ಅದು ಮತ್ತೆ ಬಿಡಂಗೇ ಇಲ್ಲ. ಇನ್ನೂ 4 ಅದ್ರಲ್ಲಿ ರೆಡಿ ಮಾಡಿ ಯಾವ್ದಾದ್ರು ಒಂದು ಬಿಡ್ತೀವಿ. ಯಾವ್ದು ಲಾಂಗ್ ಟೈಮ್ ಬರುತ್ತೆ ಅದನ್ನ ಬಿಡ್ತೀವಿ. ಓಕೆ ಅಫ್ಸಲ್ ಬಾಯ್, ಇವತ್ತು ಆಡಿನ ಹಕ್ಕಿನ ತೋರಿಸ್ಲಾಮ ಬನ್ನಿ ಬೈ. ಇದು ನೋಡಿ, ಇದನ್ನೇ ಇವತ್ತು ಆಡಿಸೋದು. ಇದು ಚೀನಿ ಪಿಲಂಕ, ನಮ್ಮ ಇದು ಗಂಜಾಂ ಬಾವಣ ಅಂತಾರೆ. ಇದ್ರ ತಂದೆ ಇದು ತಂದೆ ಗಂಜಾಂ ಬಾವಣ ಅಂದ್ಬಿಟ್ಟು ಒಬ್ರು ನಮ್ಮ ಸ್ನೇಹಿತರು ಇಸ್ಕೊಟ್ರು ಬೇರೆ ತಗೋ. ಓಕೆ, ನಾವು ಖರೀದಿಗೆ ತಂದು ಬೇರೆ ತಂದ ತುಂಬಾ ಚೆನ್ನಾಗ್ ಆಡ್ತದೆ ಮರಿ. ಅವ್ರಂದ್ರು ನಿಮ್ಮ ಗುರುಗಳೆಲ್ಲ ಎಷ್ಟು ದಿನ ಆಯ್ತದು? ಇದು ಹೋದ ವರ್ಷ ಆರಿಸ್ ಸರ್. ಇದು 1 ವರ್ಷ ನಿಮ್ ಜೊತೆನೆ ಆಯ್ತು. ಇದು ಇದ್ರ ಅಪ್ಪ ಐತೆ, ಇನ್ನೂ ಐತೆ. 4-5 ವರ್ಷ ಆಯ್ತು ನಾವು ತಂದೆ. ಇದು ಹೋದ ವರ್ಷ ಆರ್ತು 7 ಗಂಟೆ 48 ನಿಮಿಷ ಒಂದು ಟೂರ್ನಮೆಂಟ್ ಆರೈತೆ. ಶ್ರೀರಂಗಪಟ್ಟಣ ತಾಲೂಕು ಅಂತ ಒಂದು ಟೂರ್ನಮೆಂಟ್ ಮಾಡಿದ್ರು, ಅದ್ರಲ್ಲೂ ಆರೈತೆ. ಈ ವರ್ಷ ಯೂಟ್ಯೂಬ್ ಕಪ್ಗೆ 7 ಗಂಟೆಗೆ 1 ನಿಮಿಷ ಕಮ್ಮಿ ಆಯ್ತು. ಇವತ್ತು ಬಿಟ್ಟಿದ್ದು ಯೂಟ್ಯೂಬ್ ಕಪ್ ಈ ಅಕ್ಕಿನ ಬಿಟ್ಟಿದ್ದು. ಇದು ಫಸ್ಟ್ ರೌಂಡ್ ಇದೆ ಬಿಟ್ಟು ಫಸ್ಟ್ ರೌಂಡ್ ಇದೆ. ಫಸ್ಟ್ ರೌಂಡ್ 1 ನಿಮಿಷ ಕಮ್ಮಿ 7 ಗಂಟೆ. ಅಲ್ಲಿ ಯೂಟ್ಯೂಬ್ ಕಪ್ ಏನ್ ಟೈಮ್ ಮಾಡಿದ್ದು? ಈಗ ಸರ್ ಟೋಟಲ್ ಟೈಮ್ ಇಂದ ನಮ್ಗೆ ನಮ್ದು ಇನ್ನೊಂದು ಬಿಟ್ಟಿದ್ದು ಅದು ಅಕ್ಕಿ ಇದಾಗಾಯ್ತು ಸ್ವಲ್ಪ. ಅದರಿಂದ 10ನೇ ಪ್ಲೇಜರ್ ನಿಂತಿದೆ. ಅದು 10ನೇ ಬಹುಮಾನದ ನಿಂತಿದೆ ಯೂಟ್ಯೂಬ್ ಕಪ್ ಅಲ್ಲಿ. ಸೊ ಇದು ಆಲ್ರೆಡಿ ಯೂಟ್ಯೂಬ್ ಕಪ್ ಅಲ್ಲೇ ಆಡಿಸಿದೆ. ಇವತ್ತು ಈ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ರೌಂಡ್ ಕಣ್ಣು ಪಿಲಂಕ, ಅದು ಪಿಲಂಕ. ಓಕೆ, ಎರಡನ್ನೂ ಪಿಲಂಕನೇ. ಇದು ತಾಯಿ ತಿರುಮಲೇಶ್ವರನವರು ಕೊಟ್ಟಿದ್ರು, ಅದು ಮೈಸೂರವರು. ಇದು ತಾಯಿ. ಆಮೇಲೆ ಈ ಫಸ್ಟ್ ರೌಂಡ್ 1ನೇ ತಾರೀಕಿಗೆ ಬಿಟ್ಟಿದ್ರು ಅಕ್ಕಿನ, ಗಂಜಂ ಶಿವಣ್ಣ ಅಂದ್ಬಿಟ್ಟು. ಅವ್ರದ್ದು 10 ಗಂಟೆ 11 ನಿಮಿಷ ಐತೆ. ಈಗ ನಮ್ದು 6 ಗಂಟೆ 54 ನಿಮಿಷ ಐತೆ. ಇನ್ನೂ 1 ರೌಂಡ್ ಅಕ್ಕಿ ಬಿಡ್ಬೇಕು. ಏನ ನೋಡದ ದೇವ್ರಿದ್ದಾನೆ. ಮಾಡಿದ ಟೈಮ್ ಹೇಳಿ ಸರ್, ಎಷ್ಟು ಟೈಮ್ ಮಾಡಿದ್ರು? 6 ಗಂಟೆ 54 ನಿಮಿಷ. ಜೋರಾಗಿ ಮಳೆ ಬಂದ್ಬಿಡ್ತು, 4 ಗಂಟೆ ಜೋರಾಗಿ ಮಳೆ ಬಂದ್ಬಿಡ್ತು. ಜೋರಾಗಿ ದಪ್ಪ ಬಂದಿದ್ಕೆ ಇಲ್ಲ ನೆಂದೋಗಿ ಅಕ್ಕಿ ಛತ್ರಿಲೇ ಫಿನಿಶಿಂಗ್ ಮಾಡೈತೆ. ಅಲ್ಲೇ ಬಂದು ಕೂತ್ಕೋಬೇಕು. ಇಲ್ಲಾರೆ ಡಿಸ್ಕ್ವಾಲಿಫೈ ಮಾಮೂಲಿ ಇರೇಕಿಲ್ಲ, ಅದು 0 ಆಗೈತಿದೆ. ಟೈಮ್ ಇದಾಗೈತಿದೆ. ಓಕೆ, ಅದು ವಿಂಗ್ಸ್ ಪ್ಯಾನ್ ತೋರಿಸಿ ಸರ್. ಅದನ್ನ ವಿಂಗ್ಸ್ ಕೈಗಳು. ಓಕೆ, ಆ ಸೈಡ್. ಓಕೆ ಸರ್, ಇದು ನೆಕ್ಸ್ಟ್ ರೌಂಡ್ ಯಾವಾಗ ಸರ್? ಈಗ 1 ವಾರ ಬಿಟ್ಟ? ನೆಕ್ಸ್ಟ್ ಸಂಡೇ 1 ವಾರ ಬಿಟ್ಟು ತಿರ್ಗಾ ಬಿಡ್ತೀವಿ ಶುಕ್ರವಾರ. ಹಳೆಬ್ರು ಕಾಲೇ ನೋಡು ಫಸ್ಟ್ ಗುರ್ತಿ ಹಿಡಿಯೋದು ಅಕ್ಕಿಗಳಿಗೆ. ಓಕೆ ಸರ್, ಯಾವ್ದು ಕರೆಗಳು ಟಚ್ ಆಗೈತೆ ಹೆಂಗಾಗೈತೆ ಅನ್ನೋದು ಗೊತ್ತಾಯ್ತದೆ, ಕಾಲ್ಗಳಲ್ಲೇ ಗೊತ್ತಾಯ್ತದೆ. ಹೌದಾ? ಹೌದು ಸರ್. ಅಕ್ಕಿ ಬಾಜಿಲಿ ಹೆಂಗ್ ಮಾಡ್ಸೋದು ಏನಾಯ್ತದೆ ಕಣ್ಣಲ್ಲಿ ಎಲ್ಲ ಸರ್. ಇದು ಆಡಿಸೋದು ಖಂಡಿತ ಬಾಜಿ ಮಾಡ್ಲೇಬೇಕಲ್ಲ? ಮಾಡ್ಲೇಬೇಕು ಸರ್. ಅಕ್ಕಿ ಯಾವಾಗ ಬಾಜಿ ಮಾಡಿದ್ದು? ಇದು ಬುಟ್ಟಾಕ್ ಬಾಜಿ ಮಾಡಿಲ್ಲ, ಅದು ಒಂದ್ 4 ಗಂಟೆ ಆದ್ಮೇಲೆ ಬಾಜಿ ಮಾಡ್ತು. ಬಾಜಿ ಮಾಡಿ ಆ ಟೈಮ್ ರೆಫ್ರಿ ಇರ್ತಾರ ಅವ್ರು ಇಲ್ಲಿ ನೋಡ್ಬೇಕಲ್ಲ, ಬಾಜಿ ಖಂಡಿತ ಮಾಡ್ಲಿ. ಆದ್ಮೇಲೆ ಬಂದ್ ಮಾಡ್ದು ಬಂದು ಒಂದ್ ಬಾಜಿ ಮಾಡ್ತು, 1-2 ಮಾಡ್ತು ಬಾಜಿ, ಒಂದೇ ತಿರ್ಗಾ. ಆಮೇಲೆ ಅವ್ರು ಅನೌನ್ಸ್ಮೆಂಟ್ ಹಾಕರು, ಆಗ ಬಾಜಿ ಮಾಡೈತೆ. ಆ ಟೈಮ್ ರೆಫ್ರಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಮಾಡ್ಬೇಕು ಸರ್. ಓಕೆ ಸರ್, ಹೆಂಗೆ ಈ ಖುಷಿನಾ ಸರ್ ಈ ಪರ್ಫಾರ್ಮೆನ್ಸ್, ಈ ಅಕ್ಕಿನ ಪರ್ಫಾರ್ಮೆನ್ಸು? ತುಂಬಾ ಖುಷಿ ಇದೆ ನಮಗೆ ಸರ್. ಯೂಟ್ಯೂಬ್ 2025 ಕಪ್ಪಲ್ ಮೊದಲನೇ ಬಾರಿ ಫಸ್ಟ್ ರೌಂಡ್ಗೆ ಈ ಅಕ್ಕಿನೇ ಬಿಟ್ಟಿದ್ರಾ? ಓಕೆ, ಇಲ್ಲಿ ಈ ಟೂರ್ನಮೆಂಟ್. ಹೌದು ಸರ್. ಈ ಕಪ್ ಈ ಟೂರ್ನಮೆಂಟ್ ಆರ್ಗನೈಸರ್ ಹೆಸರು ಹೇಳಿ ಸರ್. ಇದು ಯಾವುದು? ಈಗ ಗೋಲ್ಡನ್ ಪಿಜನ್ ಮೈಸೂರು ಅವರು. ಓಕೆ ಸರ್. ಈಗ ಫಸ್ಟ್ ರೌಂಡ್ ಈ ಅಕ್ಕಿನ ಬಿಟ್ಟಿದ್ರಾ? ಏನ್ ಸರ್ ಇದೇನೋ ಒಂದು ಗುಡ್ ಲಕ್ ತರನಾ? ಸ್ಟಾರ್ಟ್ ಮಾಡಿದ್ರಾ? ಲಕ್ ಈಗ ಏನಿಲ್ಲ, ಮಾಮೂಲಿ ಮುಡಾನ್ ಸೆಟ್ ಮಾಡಿರೋ ಅಕ್ಕಿಗಳನ್ನ ಬಿಡ್ತೀವಿ. ಓಕೆ, ಅದ್ರಲ್ಲಿ ಯಾವ್ದು ಸ್ವಲ್ಪ ಚೆನ್ನಾಗಿ ಆಟ ತೋರಿಸ್ತವೆ ಅದನ್ನ ಮತ್ತೆ ಮಾರನೇ ದಿನ ಆಡುತ್ತೆ ಅನ್ನೋ ಭರವಸೆಗೆ ಅದನ್ನೇ ಬಿಡ್ತೀವಿ ನಾವು. ಸರ್, ಯಾವ ಫಸ್ಟ್ ರೌಂಡ್ ಹಾಕಿ ಬಿಡ್ತಾ ಇದ್ದೀರಾ? ನೀವು ಅಕ್ಕಿ ಈ ತರ ಆಟ ಆಡಿಸೋ ಉಡಾನ್ ಅಕ್ಕಿಗಳ ಹೆಸರನ್ನ ಹಾಕಿ ಸರ್, ನಮ್ಗೆ ಒಂದು ಖುಷಿ ಆಗುತ್ತೆ. ಏನು ಹೆಸರು ಇಟ್ಟಿದ್ರ ಅವ್ರಿಗೆ? ಹೆಸರು ಏನು ಇಟ್ಟಿಲ್ಲ ಸರ್, ಅದು ಬಣ್ಣ ಚಿನಿ ಪ್ಲಾಂಗ್ ಅಂತೀವಿ ನಾವು. ಇದು ಬಿಸಿಲಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಬಿಸಿಲು ಚಿನಿ ಅಂತೀವಿ ಇದಕ್ಕೆ. ಹೌದಾ? ಮಳೆ ಚಿನಿ ಆರದೈತೆ ಒಂದು ಮಳೆ. ಅವತ್ತು 7 ಗಂಟೆ 21 ನಿಮಿಷ ಆರೈತೆ ಹೋದ ವರ್ಷ.
ಮಳೆದಾರದು ಸಿಕ್ಕಾಪಟ್ಟೆ ಅದು. ಅದಕ್ಕೆ ಮಳೆ ಚೀನಿ ಅಂತ ಹೆಸರು ಮಾಡಿದ್ವಿ. ಇವ್ರಿಗೆ ಈಗ ಬಿಸಿಲು ಚೀನಿ ಅಂತ ಹೆಸರು ಮಾಡಿದ್ವಿ. ಹೌದಾ? ಇದಕ್ಕೆ ಎರಡನೇ ರೌಂಡ್ಗೆ ಯೂಟ್ಯೂಬ್ ಗೆ ಆಡಿದ್ದು. 2 ನಿಮಿಷ ಆರಿ ಒಳಗ್ ಕಳಿಸ್ತು. ತಿರ್ಗಾ 3ನೇ ರೌಂಡ್ಗೆ ಅಕ್ಕಿ ಬಿಟ್ಟಿದ್ದು. ಸ್ವಲ್ಪ ಗಿರೆ ಬಾಜಿ ಅಂದ್ಮೇಲೆ ಅಕ್ಕಿ ಸಿಕ್ಕಾಪಟ್ಟೆ ಬಾಜಿ ಮಾಡ್ತು. ಹೌದು, ಬಾಜಿ ಮಾಡ್ಬಿಟ್ಟು ಸ್ವಲ್ಪ ಗಲ್ಸ್ ಮಾಡ್ಬಿಡ್ತು. ಕಲ್ತಿ ಇದಾಗಾಯ್ತು. ಅದರಿಂದ ನಮ್ಗೆ ಇಲ್ಲಾರ 3ನೇ ಬಹುಮಾನ ಸಿಗೋದು ನಮ್ಗೆ. ಅಷ್ಟೇ ಟೈಮ್ ಮಾಡಿದ್ರೆ ಸಾಕು ಕುತ್ಕೊಂಡ್ಬಿಟ್ಟಿದ್ರೆ 3ನೇ ಬಹುಮಾನ. ಮೂರನೇ ಪೊಸಿಷನ್ ಬಂದಿರೋ. ಅದು ಬೇರೆ ಜಾಗ ಹೋಗಿ ಬೇರೆ ಕಡೆ ಕುತ್ಕೊಂಡ್ಬಿಡ್ತು. ಓಕೆ ಸರ್. ಮತ್ತೆ 10ನೇ ಸ್ಥಾನದಲ್ಲೇ ಇದೀವಿ. 10ನೇ ಸ್ಥಾನದಲ್ಲೇ ಇದೀವಿ. 2ನೇ ರೌಂಡ್ ಅಲ್ಲಿ 10ನೇ ಸ್ಥಾನ ಇತ್ತು, 10ನೇ ಸ್ಥಾನದಲ್ಲಿ ಇದೀವಿ. ಓಕೆ. ಸೊ ಇವ್ರಿಗೆ ಹೆಸರು ಏನೇ ಅಲ್ಲ ಸರ್, ಬಿಸಿಲು ಚೀನಿ ಅಂತ ಹೆಸರು ಮಾಡಿದ್ವಿ. ಬಿಸಿಲು ಚೀನಿನ ಹೆಸರು. ಬಿಸಿಲಿಗೆ ಆರಾಮಾಗಿ ಆರುತ್ತೆ ಹೇಳ್ಬೇಕಲ್ಲ ಸರ್. ಬಿಸಿಲು ಚೀನಿ ಇಲ್ಲ, ಚೀನಿ ಅಂದ್ಮೇಲೆ ಎಲ್ಲ ಒಂದ್ 7-8 ಚೀನಿಗಳಂತೂ ಹೌದು, ಹೆಸರುಗಳು ಬೇಕು ನೀವು ಹೇಳ್ದಂಗೆ. ಖಂಡಿತ. ಅದಕ್ಕೆ ಬಿಸಿಲು ಚೀನಿ ಸರ್. ಇದು ಬಿಸಿಲು ಚೀನಿ ಅಂದ್ರೆ ತಕ್ಕಂತ ನೀವು ನೋಡಿದ್ರೆ ಹೈ ಕ್ಲಾಸ್ ಅಲ್ಲಿ ನಡೀತಾರೆ. ಅದಕ್ಕೂ ಒಂದೊಂದಿಗೆ ಹೆಸರು ಇಡ್ತಾರೆ. ನ್ಯೂಸ್ ಪೇಪರ್ ರಿಸಲ್ಟ್ ನೋಡಿ ಹೆಸರು ಇಟ್ಕೊಂಡು ಮಾಡ್ತಾರೆ. ಹೆಸರು ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಯಾಷನ್, ಅಭಿಮಾನಿ ಇರೋದಲ್ಲ, ನಮಗೂ ಅಭಿಮಾನದ ಮೇಲೆ ಹೆಸರು ನೋಡಿ ಎಲ್ಲ ಒಂದು ಅಟ್ರಾಕ್ಷನ್ ಆಗ್ತಾರೆ. ಇವ್ರಿಗೆ ಬಿಸಿಲು ಚೀನಿನೇ ಹೆಸರು ಇಟ್ಬಿಡ್ಲ ನಾವು. ಬಿಸಿಲು ಚೀನಿ ಸೂಪರ್ ಆಡ್ತಾರೆ. ಬಿಸಿಲಿಗೆ ತಲೆಗೆಡಿಸ್ಕೊಳ್ಳೋದು ಆರಾಮಾಗಿ ಆಡ್ತಾರೆ. ಮತ್ತೆ ನೀವು ಹಂಗೇನೆ ಪ್ಲಾನ್ ಮಾಡಿ ಅವರು ಹೆಂಗೆ ಉಡಾನ್ ಮಾಡ್ತಾ ನೋಡಿ ಫಸ್ಟ್ ಸರ್. ಯೂಟ್ಯೂಬ್ ಕಪ್ ಅಲ್ಲಿ ಫಸ್ಟ್ 2 ರೌಂಡ್ ಈ ಅಕ್ಕಿನೇ ಬಿಟ್ಟಿದಾರಲ್ವಾ? ಫಸ್ಟ್ ರೌಂಡ್ ಮಾತ್ರ ಬಿಟ್ಟಿರ. 2ನೇ ರೌಂಡ್ ಅದು ಸಮಕ್ ಬಿಟ್ಟಿದ್ದು. 7 ಗಂಟೆ 7 ನಿಮಿಷ ಆಯ್ತು. 3ನೇ ರೌಂಡ್ ಅಲ್ಲಿ 7:45 ಗಂಟೆ ಆರಿ ಅಲ್ಲಿ ಟವರ್ ಮೇಲೆ ಇದು 2ನೇ ಓಕೆ ಸರ್. ಇವರು ಸುಮಾರಷ್ಟು ಅಕ್ಕಿ ಯಶೋಕ್ದಾರ್ ದೊಡ್ಡ ಇವರು. ಖಂಡಿತ ಸರ್, ನಿಮ್ ದಾವಡಿ ರೆಡಿ ಅಂದ್ರೆ ನಮ್ಮ ವ್ಯೂಸ್ ಕಾಣಿ ವಿಡಿಯೋ ಮಾಡ್ಬೇಕು. ಅವ್ರಿಗೋಸ್ಕರ ನಿಮ್ಗೆ ಅಕ್ಕಿಲ್ಲ ತೋರಿಸಬೇಕು ಸರ್. ಓಕೆನಾ? ಓಕೆ ಸರ್. ಈಗ ಇವರು ನಮ್ಮ ಬಿಸಿಲು ಚೀನಿ ಫಸ್ಟ್ ರೌಂಡ್ ಅಷ್ಟೇನಾ, ಆಮೇಲೆ ರೆಸ್ಟ್ ಅವ್ರಿಗೆ? ಇಲ್ಲ, ಮುಡಾನ್ ಮಾಡಿಸ್ತಾ ಇರ್ತೀವಿ. ಮತ್ತೆ ಬರುವಾರ ಟೂರ್ನಮೆಂಟ್ ಗಳು ಬೇರೆ ಟೂರ್ನಮೆಂಟ್ ಅದು ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಬಿಡ್ತೀವಿ. ಬಿಡಂಗಿವಲ್ಲ ಸರ್ ತಿರ್ಗಾ. ಖಂಡಿತ. ಈಗ ನೆಕ್ಸ್ಟ್ ರೌಂಡ್ ತಿರ್ಗಾ ಬೇರೆ ಟೂರ್ನಮೆಂಟ್ ಗೆ ಅದು ಬಿಡ್ತೀವಿ. ಓಕೆ. ಇಲ್ಲ, ಇದು ರೂಲ್ಸ್ ಬಗ್ಗೆ ಒಂದು ಅಕ್ಕಿ ಒಂದು ರೌಂಡ್ ಆಡಿಸ್ಬೇಕಾ ಈ ಟೂರ್ನಮೆಂಟ್ ಅಲ್ಲಿ? ಯೂಟ್ಯೂಬ್ ಕಪ್ ಅಲ್ಲಿ ನೀವು ಎಷ್ಟು ರೌಂಡ್ ಬೇಕಂದ್ರೆ 3 ರೌಂಡ್ ಒಂದ್ ಅಕ್ಕಿ ಬಿಡ್ಬೋದು. ಇದರಲ್ಲಿ ಒಂದೊಂದು ರೌಂಡ್ಗೆ ಬೇರೆ ಬೇರೆ ಅಕ್ಕಿ. ಕಲರ್ ಅಂದ್ರೆ ಬೇರೆ ಬೇರೆ ಅಕ್ಕಿ ಬಿಡ್ಬೇಕು. ಕಲರ್ ಬೇರೆ ಬೇರೆನೆ. ಈಗ ನೀವು ಚೀನಿ ಹಾಕಿದ್ರೆ ನೆಕ್ಸ್ಟ್ ರೌಂಡ್ ಚೀನಿ ಹಾಕಂಗಿಲ್ಲ. ಚೀನಿ ಹಾಕ್ಬೋದು, ಬೇರೆ ಚೀನಿ ಹಾಕ್ಬೇಕು. ಬೇರೆ ಚೀನಿ ಬಿಡ್ಬೇಕು. ಹೌದಾ? ಸರಿ. ಯಾವ್ದಾರ ಬಿಡಿ, ಕಪ್ಪುದೇ ಬಿಡಿ ನೀವು. ಬೇರೆ ಬೇರೆ ಅಕ್ಕಿ ಬಿಡೋಕೆ ಅಕ್ಕಿ ಬೇರೆ ಅಕ್ಕಿ ಇರ್ಬೇಕಾ ಅಲ್ವಾ? ಗೋಲ್ಡನ್ ಪಿಜನ್ ಇದಲ್ಲ, ಇವ್ರದ್ದು ಇನ್ನೂ ಎಷ್ಟು ರೌಂಡ್ ಐತೆ ಸರ್? ಇನ್ನೊಂದು ರೌಂಡ್ ಇದೆ ಅಷ್ಟೇನೆ. 2ನೇ ರೌಂಡ್ ಬಿಡೋದು. ಸೆಕೆಂಡ್ ರೌಂಡ್ ಈ 2 ರೌಂಡ್ ಮಾಡಿದ ಟೈಮ್ ಆವರೇಜ್ ತಗೊಂಡು ಕೊಡ್ತಾರ ಹೆಂಗೆ? 2 ಟ್ಯಾಲಿ ಮಾಡ್ತಾರೆ. ಟ್ಯಾಲಿ ಮಾಡಿ ಯಾವ್ದು ಜಾಸ್ತಿ 2 ಟೈಮ್ ಆಡ್ ಮಾಡಿ ಅದ್ರಲ್ಲಿ ಫೈನಲ್ ಒಂದು ನಂಬರ್ ಬರ್ತದೆ. ಅದು ಹೆಚ್ಚಾಗ ಟೈಮ್ ಬಂದವರು 3 ಪೊಸಿಷನ್ ಕೊಡ್ತಾ ಇದ್ದಾರೆ ಅಲ್ವಾ ಸರ್? ಮತ್ತೆ ಅದು ಒಂದು ಪ್ರೈಸಸ್ ಬಂದು ಅದಾದ್ರು 1 ಕಿಲೋ ಸಿಲ್ವರ್ 3 ಭಾಗ ಮಾಡಿದ್ದಾರೆ. 3 ಭಾಗ ಮಾಡ್ತಾರೆ. ಅದನ್ನ 3 ಭಾಗನ ಮಾಡಿ ಕೊಡ್ತಾರಾ ಹಂಗೆ? ಓಕೆ, ವೆರಿ ಗುಡ್ ಸರ್. ದೊಡ್ಡದಕ್ಕೆ ದೊಡ್ಡದು, ಚಿಕ್ಕದಕ್ಕೆ ಚಿಕ್ಕದು, ಅದಕ್ಕಿಂತ ಚಿಕ್ಕದು 3 ಭಾಗ. ಓಕೆ. ಸೊ ಸೆಕೆಂಡ್ ರೌಂಡ್ ಅದು ಫೈನಲ್ ರೌಂಡ್ ತರನೇ. ಓಕೆ. ಅದು ಹಕ್ಕಿ ಇನ್ನೂ ಡಿಸೈಡ್ ಮಾಡಿಲ್ಲ ನೀವು? ಡಿಸೈಡ್ ಮಾಡಿದ್ರೆ ಈಗ ನೀವು ಹೇಳಲ್ಲ, ನನಗೆ ಗೊತ್ತದು. ಅದು ಒಂದು ಸ್ಟ್ರಾಟಜಿ, ಅದು ಸೀಕ್ರೆಟ್. ಅದು ಎಲ್ಲರೂ ಹಂಗೇನೆ ಆಡಿಸ್ಬೇಕು. ಆಟ ಅಂತ ಹಂಗೇನೆ ಅಲ್ವಾ? ಯೂಸ್ ಮಾಡಿ ಆಟ ಆಡ್ಬೇಕು. ಟೂರ್ನಮೆಂಟ್ ಅಲ್ಲೂ ಬಂದು ಕೇಳ್ತಾರೆ ಇದ್ರಲ್ಲಿ ಯಾವ ಅಕ್ಕಿ ಬಿಡ್ತೀರಿ ಅಂತ. ಒಂದಾದ್ರು ತೋರ್ಸಕ್ಕಾಗಲ್ಲ ನಾವು. ಒಂದು ಅಂದ್ರೆ ಏನಾದ್ರು ಆಗುತ್ತೆ ಅನ್ನೋದು ಭಯ ಇರುತ್ತೆ. ಅದಕ್ಕೆ ನಾವು 2 3 ತೋರಿಸಿರ್ತೀವಿ. 3ರಲ್ಲಿ 1 ಅಂತ ತೋರಿಸಿ. ಇಲ್ಲ ಸರ್, ಇದು ಕಾಂಪಿಟೇಷನ್ ಬಂದ್ಬಿಟ್ಟಿದೆ, ಒಂದು ಆಟ ಬಂದ್ಬಿಟ್ಟಿದೆ. ಓಕೆ, ಎಲ್ಲಾರು ಸೀರಿಯಸ್ ತಗೊಳ್ಬೇಕು. ಮುಂಚೆ ಬಂದು ನಾವು ಈ ಅಕ್ಕಿ ಆಡಿಸ ತೋರಿಸೋದು ಅದು ಸ್ಟ್ರಾಟಜಿ ಅಲ್ಲ. ಅದು ಪಾರ್ಟ್ ಆಫ್ ದ ಗೇಮ್. ಅದು ಸೀಕ್ರೆಟ್ ಇಟ್ಕೊಂಡು ನೀವು ನಿಮ್ಮ ಬುದ್ಧಿ ಹೆಂಗೆ ಯೂಸ್ ಮಾಡ್ತೀರ ಅದಲ್ಲೇ ನಮಗೆ ಗೊತ್ತಾಗೋದು ಅಲ್ವಾ? ಸೊ ಅದು ಮುಂದೆ ಹೇಳಕ್ಕಲ್ಲ, ಅದು ನಿಮ್ಮ ಪ್ಲಾನ್ ಅದು ಹೆಂಗೆ ಮಾಡ್ತೀರ ಅಂತ. ಯಾವ ಅಕ್ಕಿ ಯಾಕಂದ್ರೆ ಬಿಡಿ. ಆದರೆ ಈ ಟೂರ್ನಮೆಂಟ್ ಒಂದು ಕ್ಲಿಯರ್ ಆಗ್ತಾ, ಮೊದಲನೇ ರೌಂಡ್ ಹಾಕಿದ ಅಕ್ಕಿ 2ನೇ ರೌಂಡ್. ಮೊದಲನೇ ರೌಂಡ್ 15ನೇ ತಾರೀಕು ಗಂಟ ಎಲ್ಲ ಲೆಕ್ಕ ಆಗೈತದೆ. ಓಕೆ. 2ನೇ ರೌಂಡ್ 16ನೇ ತಾರೀಕಿಂದ ಚಾಲು ಆಗುತ್ತೆ. ಓಕೆ ಸರ್. ಇವತ್ತಿನ ಟೈಮ್ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಟೈಮ್ ಬಂದ್ಬಿಟ್ಟಿದ? ಆನ್ಲೈನ್ ಬರ್ತಲ್ಲ ನಿಮ್ಗೆ? ಇವತ್ತು ಒಂದು 4 ಗಂಟೆ ಚಿಲ್ಲರೆ ಆಡಿದೆ. ನಮ್ದು 6 ಗಂಟೆ ಚಿಲ್ಲರೆ ಆಡಿದೆ. ಇಲ್ಲ, ಪೊಸಿಷನ್ ನಿಮ್ಗೆ ಗೊತ್ತಾಯ್ತಾ ಸರ್? ನಿಮ್ಮ ಅಕ್ಕಿನ ಪೊಸಿಷನ್ ಇವತ್ತು ರ್ಯಾಂಕಿಂಗ್ ಇಲ್ಲ, ಇನ್ನು ರಿಸಲ್ಟ್ ಗೊತ್ತಿಲ್ಲ. ಓಕೆ. ಅದು 15ನೇ ತಾರೀಕಿನ ಎಲ್ಲ ಲೆಕ್ಕ ಬರೋದು. ಹೌದಾ? ಆವಾಗ ಗಂಟ ಈಗ 10 ಗಂಟೆ ಚಿಲ್ಲರೆ ಆಡೈತಲ್ಲ, ಆಗ ನಮ್ಮೂರ್ದೇನೆ ಒಂದು 10 ಗಂಟೆ 11 ನಿಮಿಷ ಆಡಿದೆ. ಅದೇ ಮೊದಲನೇ ಸ್ಥಾನದಲ್ಲಿ ಐತೆ. ಅದು ಯಾವ್ದು ಅದು ಮೀರಿಸ್ತದೆ ಅದು ಮೊದಲನೇ ಸ್ಥಾನಕ್ಕೆ ಹೋಗುತ್ತೆ. ಹಂಗೆ. ಓಕೆ. ಇರ್ಲೇ ಸರ್. ಓಕೆ ಸರ್, ನಮ್ಮ ಜೊತೆ ಎಲ್ಲ ಮಾತಾಡಿದ್ರೆ ಇವತ್ತು ಆಡಿಸ ಹಕ್ಕಿನೂ ನನಗೆ ತೋರಿಸಿರ. ನಿಮಗೆಲ್ಲ ತುಂಬ ಧನ್ಯವಾದ. ಆಲ್ ದ ಬೆಸ್ಟ್ ಸರ್. ಫೈನಲ್ ರೌಂಡ್ ಚಲೋ ಮಾಡಿ. ಈ ಸಾರಿ ನೀವು ಖಂಡಿತ ಕಪ್ ಗೆಲ್ಲಲೇಬೇಕು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಮ್ಮ ಚಾಂಪಿಯನ್ ಬಿಸಿಲು ಚೀನಿ ಇವರು
ನೋಡಿ ಇವತ್ತು ಆಡಿಸಿ ಸೂಪರ್ ಟೈಮ್ ಮಾಡಿದ್ದಾರೆ. ಸೀಲ್ ನೋಡ್ಕೊಳ್ಳಿ, ಸೀಲ್ ತೋರಿಸ್ತೀನಿ. ಇವ್ರ ಹೆಸರು ಇವತ್ತಿಂದ ಬಿಸಿಲು ಚೀನಿ, ಕರೆಕ್ಟ್ ಅಲ್ವಾ ಸರ್? ಸರಿ ಸರ್. ಓಕೆ, ಸೂಪರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.